ಐತಿಹಾಸಿಕ ಗ್ರಾಮವಾದಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಕಳೆದ 3 ದಿನಗಳ ಹಿಂದೆ ಇದೇ ಒಂದು ಜಾಗದಲ್ಲಿ ನಿಧಿ ಪತ್ತೆಯಾಗಿತ್ತು. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕಸ್ತೂರವ್ವ ರಿತ್ತಿ ಎನ್ನುವರು ಮನೆಯ ಪಾಯ ತುಂಬುವಂಥ ಸಮಯದಲ್ಲಿ ಏನು ಇಲ್ಲಿ ಕಟ್ಟಿಗೆ ಹುಗಿದಿದ್ದಾರೆ. ಇದೇ ಒಂದು ಭಾಗದಲ್ಲಿ ಸುಮಾರು 466 ಗ್ರಾಮದಷ್ಟು ನಿಧಿ ಪತ್ತೆಯಾಗಿತ್ತು. ಆದರೆ ನಿನ್ನೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದಂಥ ಸಮಯದಲ್ಲಿ ಇದು ನಿಧಿಯಲ್ಲ, ಆ ಕುಟುಂಬಕ್ಕೆ ಸೇರ್ಬೇಕಂತ ಹೇಳಿದರು. ಆಗ ಆ ಕುಟುಂಬಸ್ಥರು ಕೂಡ ಈ ನಿಧಿ ನಮಗೆ ಬೇಕು, ಅಂದರೆ ಈ ಚಿನ್ನವನ್ನು ನಮಗೆ ಕೊಡಬೇಕಂತೇಳಿ ಆಗ್ರಹಿಸಿದ್ರು. ಅದಾದ ನಂತರ ಇವಾಗ ಮತ್ತೆ ಕುಟುಂಬಸ್ಥರು ಯೂಟರ್ನ್ ಹೊಡಿತಾ ಇದ್ದಾರೆ. ಯಾಕಂತಂದರೆ ನಮಗೆ ಇವಾಗ ನಿಧಿ ಬೇಡ, ಆ ಬಂಗಾರ ಬೇಡ, ಅದು ಸರ್ಕಾರಕ್ಕೆ ಸೇರಲಿ, ಆದರೆ ನಮಗೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಏನು ನಾವು ಈ ಸ್ಥಳದಲ್ಲಿ ನಿಂತುಕೊಂಡಿದ್ದೇವೆ, ಇದೇ ಒಂದು ಸ್ಥಳದಲ್ಲಿ ಇವಾಗ ಅವರು ಮನೆ ನಿರ್ಮಾಣ ಮಾಡ್ತಾ ಇದ್ರು. ಇವಾಗ ಈ ಜಾಗನೂ ಕೂಡ ಬೇಡ, ಯಾಕಂದರೆ ನಿಧಿ ಸಿಕ್ಕಂಥ ಮನೆಯಲ್ಲಿ ನಾವು ಮನೆಯನ್ನು ಕೂಡ ನಿರ್ಮಾಣ ಮಾಡೋದಿಲ್ಲ, ನಮಗೆ ಪ್ರತ್ಯೇಕವಾಗಿ ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಕುಟುಂಬಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಅಮ್ಮ, ಈಗ ನಿನ್ನೆ ಪತ್ತೆಯಾದ ಸಮಯದಲ್ಲಿ ನಿಮಗೆ ಚಿನ್ನ ಬೇಕಂತ ಹೇಳಿದ್ರಿ, ಇವತ್ತು ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿದ್ರಿ, ಬೇಡಿಕೆ ಏನಮ್ಮ ನಿಮ್ಮ? ನನ್ನ ಬೇಡ್ಕೆ ಏನು ಎಲ್ಲೆಲ್ಲಿ ಜನ ಹಿಡಿದು ಮನೆಗೆ ಹಾಕ್ಕೊಡ್ರಿ, ನನ್ನ ಮಗ ಜೀವನ ನೋಡಿ ನೋಡಿ ಏನಾನ ಒಂದು ಸ್ವಲ್ಪ ಹುಡ್ಕೊಡ್ರಿ. ಅಮ್ಮ, ಈಗ ಇಲ್ಲಿ ಬೇಕೋ ಮನಿ, ಇನ್ನು ಬೇರೆ ಕಡೆ ಬೇಕು? ಬೇರೆ ಕಡೆನ ಕೊಡ್ರಿ, ನಮ್ಮನ್ನ ಬೇರೆ ಕಡೆನ ಯಾವ ಸಮಾನ. ಅಜ್ಜಿ, ಈಗ ಇಲ್ಲಿ ಯಾಕೆ ಬೇಡ ಅನ್ನಕತ್ತೀರಿ? ಈಗ ಬ್ಯಾಡ್ರಿ, ನಾವು 3 ದಿನ ಆತೀಗ ಇಲ್ಲಿ ಅಲ್ಲಿವ್ರಿ. ನಮ್ಗೆ ಬೇರೆ ಕಡೆನ ಇದನ್ನ ಹೇಳಿವ್ರಿ. ನಾವು ಅದನ್ನ ಕೆಣ್ಣ ಬಂಗಾರನ ಒಲಿವ್ರಿ. ನನ್ನ ಮೊಮ್ಮಗ ನೌಕರಿ ಬರುವಂತ ನಮ್ಗೆ ಬರದಿಟ್ಟು ಹೋಗ್ಬೇಕು. ಇನ್ನು ವಿದ್ಯಾಭ್ಯಾಸಕ್ಕೂ ಅವರ ನೋಡ್ಕೊಂಡು ಎಲ್ಲ ನೋಡ್ಕೊಂತೀವಂತ ನಮಗ ಹೇಳ್ಯಾರ. ಅಂದ್ರಮ್ಮ, ಈಗ ಮತ್ತೀಗ ನಿಮಗೆ ಅವರು ಮನೆ ಕಟ್ಕೊಳಕ್ ಅವಕಾಶ ಮಾಡಿಕೊಡ್ತೇವಂದ್ರು, ಈ ಜಾಗದಾಗ ನೀವು ಮನೆ ಕಟ್ಕೊಳ್ಳೋದಿಲ್ಲ? ಇಲ್ರಿ ಒಲ್ಲಿವ್ರಿ ನಾವು ಈಗ. ಯಾಕೆ ನಮಗೆ ಬಯ್ಯಾರಿ ಸಾಕು, ಒಬ್ಬ ಹೋದ ನಮ್ಮ ಅಮ್ಮಗ ಅವಂದು ಬೆಳೆದ್ರೆ ಸಾಕು. ನಾವು ಈಗ ಹಾಕಿದ ನಾವು ಮೊದ್ಲಾಗಿದ್ದನಾದ್ರೂ ಬ್ಯಾಡನ ಅಂದ್ವಿ. ಆದ್ರೆ ಏನೋ ಇರಲಿ ಅಂಥೇಳಿ ನಮಗೆ ಇದು ಸಿಗ್ತೈತೇನಿಲ್ಲ ನಮಗೇನು ಗೊತ್ತಿಲ್ಲಲ್ಲ. ಸಿಕ್ಕಿಂದಾದ್ರೆ ನಾನು ಬೇಡ ಬೇಡ ಅಂತ ಹೇಳ್ಬಿಟ್ಟು ನಾವು ಈಗ ಭಯ ಅನ್ಸಾಕತ್ತೈತಿ, ಯಾಕಂದ್ರೆ ನಿಧಿ ಸಿಕ್ಕೈತಿ, ಅದ ಮನೆಯಲ್ಲಿ ಇರೋದು ಹೇಗೆ ಅಂತ. ಬೇಡ ಬೇಡ್ರಿ ನಾವು ನಮಗೆ. ಹಂಗಾಗಿ ನಾವು ಬೇರೆ ಕಡೆ ಕೊಡ್ರಿ. ಈಗ ಆ ಚಿನ್ನನೂ ಬೇಡ? ಬ್ಯಾಡ್ರಿ ಅಪ್ಪ, ಚಿನ್ನ ನಮಗೆ ಬ್ಯಾಡ್ರಿ. ಅತ್ತಾಗ ನೌಕರಿ ಬೇಕು. ದಾರಿ ಮಾಡಿ ಕೊಡ್ಬೇಕು, ಈಗ ನೆರಳು ಮಾಡಿ ಕೊಡ್ಬೇಕು. ಹ್ಞೂ ರೀ, ಮನೆ ಬೇಕಾರಿ ಇವತ್ತು ಅನ್ನಂಗಿಲ್ಲ, ನಾಳೆ ಅನ್ನಂಗಿಲ್ಲ. ಈಗ ನಮ್ಮ ಮನ್ಯಾಗ ಇಟ್ಕೊಂಡಿನಲ್ಲ, ಈಗ ಬಾಡಿಗೆ ಮನೆ ಇದ್ದಗತಿ ಐತಿ. ನನ್ನ ಮನೆಗೆ ನನ್ನಂತ ಕದಾರ ಅವ್ರಿಬ್ರು. ಈಗ ನಾನು ಈಗ ನನಗೂ ದುಡಿಬೇಕು, ಆಕೆಗೆ ದುಡ್ಕೊಂಡು ತಿಂತೀವಿ ನಾವು. ನಮ್ಮ ಮಕ್ಕಳು ಬೇರೆ ಆಗ್ಯಾರ, ನಾವು ತಾಯಿ ಮಕ್ಕಳು ನಮ್ಮ ಮೂವರು ಸೇರಿ ಅದೀವಿ. ಮಕ್ಕಳನ್ನ ಅದಾರ, ಗಂಡು ಮಕ್ಕಳು ಇಲ್ಲ ಅನ್ನಂಗಿಲ್ಲ. ಅವರು ಇಬ್ಬರು ಅದಾರ, ಅಳಿಯ ಮಾವ. ಅದು ನಾವು ಏನು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ರಿತ್ತಿ ಕುಟುಂಬ ಇವಾಗ ಸಂಕಷ್ಟದಲ್ಲಿತ್ತು. ಯಾಕಂತಂದ್ರೆ ಇದೇ ಒಂದು ಜಾಗದಲ್ಲಿ ಚಿನ್ನ ಸಿಕ್ಕಿತ್ತು, ಇವಾಗ ಚಿನ್ನವನ್ನು ನಮಗೆ ಬೇಕಂತ ಹೇಳಿ ಆಗ್ರಹಿಸಿದ್ರು. ಆದರೆ ಇವಾಗ ಆ ನಿಧಿ ಸಿಕ್ಕಂತ ಸ್ಥಳದಲ್ಲಿ ನಾವು ಮನೆ ನಿರ್ಮಾಣ ಮಾಡೋದಿಲ್ಲ, ನಮಗೆ ಪರ್ಯಾಯವಾಗಿ ಬೇರೆ ಕಡೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಆ ಕುಟುಂಬ ಒತ್ತಾಯ ಮಾಡ್ತಾ ಇದೆ. ಸರ್ಕಾರ ಕೂಡ ಅವರಿಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಅವರಿಗೆ ಏನು ಅವರು ಪರ್ಯಾಯವಾಗಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಅವಕಾಶ ಕೇಳ್ತಾ ಇದ್ದಾರೆ, ಅದನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಗ್ರಾಮವಾದಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಕಳೆದ 3 ದಿನಗಳ ಹಿಂದೆ ಇದೇ ಒಂದು ಜಾಗದಲ್ಲಿ ನಿಧಿ ಪತ್ತೆಯಾಗಿತ್ತು. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕಸ್ತೂರವ್ವ ರಿತ್ತಿ ಎನ್ನುವರು ಮನೆಯ ಪಾಯ ತುಂಬುವಂಥ ಸಮಯದಲ್ಲಿ ಏನು ಇಲ್ಲಿ ಕಟ್ಟಿಗೆ ಹುಗಿದಿದ್ದಾರೆ. ಇದೇ ಒಂದು ಭಾಗದಲ್ಲಿ ಸುಮಾರು 466 ಗ್ರಾಮದಷ್ಟು ನಿಧಿ ಪತ್ತೆಯಾಗಿತ್ತು. ಆದರೆ ನಿನ್ನೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದಂಥ ಸಮಯದಲ್ಲಿ ಇದು ನಿಧಿಯಲ್ಲ, ಆ ಕುಟುಂಬಕ್ಕೆ ಸೇರ್ಬೇಕಂತ ಹೇಳಿದರು. ಆಗ ಆ ಕುಟುಂಬಸ್ಥರು ಕೂಡ ಈ ನಿಧಿ ನಮಗೆ ಬೇಕು, ಅಂದರೆ ಈ ಚಿನ್ನವನ್ನು ನಮಗೆ ಕೊಡಬೇಕಂತೇಳಿ ಆಗ್ರಹಿಸಿದ್ರು. ಅದಾದ ನಂತರ ಇವಾಗ ಮತ್ತೆ ಕುಟುಂಬಸ್ಥರು ಯೂಟರ್ನ್ ಹೊಡಿತಾ ಇದ್ದಾರೆ. ಯಾಕಂತಂದರೆ ನಮಗೆ ಇವಾಗ ನಿಧಿ ಬೇಡ, ಆ ಬಂಗಾರ ಬೇಡ, ಅದು ಸರ್ಕಾರಕ್ಕೆ ಸೇರಲಿ, ಆದರೆ ನಮಗೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಏನು ನಾವು ಈ ಸ್ಥಳದಲ್ಲಿ ನಿಂತುಕೊಂಡಿದ್ದೇವೆ, ಇದೇ ಒಂದು ಸ್ಥಳದಲ್ಲಿ ಇವಾಗ ಅವರು ಮನೆ ನಿರ್ಮಾಣ ಮಾಡ್ತಾ ಇದ್ರು. ಇವಾಗ ಈ ಜಾಗನೂ ಕೂಡ ಬೇಡ, ಯಾಕಂದರೆ ನಿಧಿ ಸಿಕ್ಕಂಥ ಮನೆಯಲ್ಲಿ ನಾವು ಮನೆಯನ್ನು ಕೂಡ ನಿರ್ಮಾಣ ಮಾಡೋದಿಲ್ಲ, ನಮಗೆ ಪ್ರತ್ಯೇಕವಾಗಿ ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಕುಟುಂಬಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಅಮ್ಮ, ಈಗ ನಿನ್ನೆ ಪತ್ತೆಯಾದ ಸಮಯದಲ್ಲಿ ನಿಮಗೆ ಚಿನ್ನ ಬೇಕಂತ ಹೇಳಿದ್ರಿ, ಇವತ್ತು ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿದ್ರಿ, ಬೇಡಿಕೆ ಏನಮ್ಮ ನಿಮ್ಮ? ನನ್ನ ಬೇಡ್ಕೆ ಏನು ಎಲ್ಲೆಲ್ಲಿ ಜನ ಹಿಡಿದು ಮನೆಗೆ ಹಾಕ್ಕೊಡ್ರಿ, ನನ್ನ ಮಗ ಜೀವನ ನೋಡಿ ನೋಡಿ ಏನಾನ ಒಂದು ಸ್ವಲ್ಪ ಹುಡ್ಕೊಡ್ರಿ. ಅಮ್ಮ, ಈಗ ಇಲ್ಲಿ ಬೇಕೋ ಮನಿ, ಇನ್ನು ಬೇರೆ ಕಡೆ ಬೇಕು? ಬೇರೆ ಕಡೆನ ಕೊಡ್ರಿ, ನಮ್ಮನ್ನ ಬೇರೆ ಕಡೆನ ಯಾವ ಸಮಾನ. ಅಜ್ಜಿ, ಇಲ್ಲಿ ಯಾಕೆ ಬೇಡ ಅನ್ನಕತ್ತೀರಿ? ಈಗ ಬ್ಯಾಡ್ರಿ, ನಾವು 3 ದಿನ ಆತೀಗ ಇಲ್ಲಿ ಅಲ್ಲಿವ್ರಿ. ನಮ್ಗೆ ಬೇರೆ ಕಡೆನ ಇದನ್ನ ಹೇಳಿವ್ರಿ. ನಾವು ಅದನ್ನ ಕೆಣ್ಣ ಬಂಗಾರನ ಒಲಿವ್ರಿ. ನನ್ನ ಮೊಮ್ಮಗ ನೌಕರಿ ಬರುವಂತ ನಮ್ಗೆ ಬರದಿಟ್ಟು ಹೋಗ್ಬೇಕು. ಇನ್ನು ವಿದ್ಯಾಭ್ಯಾಸಕ್ಕೂ ಅವರ ನೋಡ್ಕೊಂಡು ಎಲ್ಲ ನೋಡ್ಕೊಂತೀವಂತ ನಮಗ ಹೇಳ್ಯಾರ. ಅಂದ್ರಮ್ಮ, ಈಗ ಮತ್ತೀಗ ನಿಮ್ಗೆ ಅವರು ಮನೆ ಕಟ್ಕೊಳಕ್ ಅವಕಾಶ ಮಾಡಿಕೊಡ್ತೇವಂದ್ರು, ಈ ಜಾಗದಾಗ ನೀವು ಮನೆ ಕಟ್ಕೊಳ್ಳೋದಿಲ್ಲ? ಇಲ್ರಿ ಒಲ್ಲಿವ್ರಿ ನಾವು ಈಗ. ಯಾಕೆ ನಮಗೆ ಬಯ್ಯಾರಿ ಸಾಕು, ಒಬ್ಬ ಹೋದ ನಮ್ಮ ಅಮ್ಮಗ ಅವಂದು ಬೆಳೆದ್ರೆ ಸಾಕು. ನಾವು ಈಗ ಹಾಕಿದ ನಾವು ಮೊದ್ಲಾಗಿದ್ದನಾದ್ರೂ
ಬೇಡನ ಅಂದ್ವಿ ಆದ್ರೆ ಏನೋ ಇರಲಿ ಅಂಥೇಳಿ ನಮಗೆ ಇದು ಸಿಗ್ತೈತೇನಿಲ್ಲ ನಮಗೇನು ಗೊತ್ತಿಲ್ಲಲ್ಲ ಸಿಕ್ಕಿಂದಾದ್ರೆ ನಾನು ಬೇಡ ಬೇಡ ಅಂತ ಹೇಳ್ಬಿಟ್ಟಿವಿ ನಾವು ಈಗ ಭಯ ಅನ್ಸಾಕತ್ತೈತಿ ಯಾಕಂದ್ರೆ ನಿಧಿ ಸಿಕ್ಕೈತಿ ಅದ ಮನೆಯಲ್ಲಿ ಇರೋದು ಹೇಗೆ ಅಂತ. ಬೇಡ ಬೇಡ್ರಿ ನಾವು ನಮಗೆ ಹಂಗಾಗಿ ನಾವು ಬೇರೆ ಕಡೆ ಕೊಡ್ರಿ ಈಗ ಆ ಚಿನ್ನನೂ ಬೇಡ. ಬ್ಯಾಡ್ರಿ ಅಪ್ಪ ಚಿನ್ನ ನಮಗೆ ಬ್ಯಾಡ್ರಿ ಅತ್ತಾಗ ನೌಕರಿ ಬೇಕು ದಾರಿ ಮಾಡಿ ಕೊಡ್ಬೇಕು ಈಗ ನೆರಳು ಮಾಡಿ ಕೊಡ್ಬೇಕು ಹ್ಞೂ ರೀ ಮನೆ ಬೇಕಾರಿ ಇವತ್ತು ಅನ್ನಂಗಿಲ್ಲ ನಾಳೆ ಅನ್ನಂಗಿಲ್ಲ. ಈಗ ನಮ್ಮ ಮನ್ಯಾಗ ಇಟ್ಕೊಂಡಿನಲ್ಲ ಈಗ ಬಾಡಿಗೆ ಮನೆ ಇದ್ದಗತಿ ಆಕಿ ನನ್ನ ಮನೆಗೆ ನನ್ನಂತ ಕದಾರ ಅವ್ರಿಬ್ರಿಗೆ ನಾನು ಈಗ ನನಗೆ ದುಡಿಬೇಕು ಆಕೆಗೆ ದುಡ್ಕೊಂಡು ತಿಂತೀವಿ ನಾವು. ನಮ್ಮ ಮಕ್ಕಳು ಬೇರೆ ಯಾರ ನಾವು ತಾಯಿ ಮಕ್ಕಳು ನಮ್ಮ ಮೂವರು ಸೇರಿ ಅದೀವಿ. ಮಕ್ಕಳನ್ನ ಅದಾರ ಗಂಡು ಮಕ್ಳು ಇಲ್ಲ ಅನ್ನಂಗಿಲ್ಲ ಅವರು ಇಬ್ಬರು ಅದಾರ ಅಳಿಯ ಮಾವ ಅದು ನಾವು ಅವ್ರಿ ಏನು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ರಿತಿ ಕುಟುಂಬ ಇವಾಗ ಸಂಕಷ್ಟದಲ್ಲಿತ್ತು. ಯಾಕಂತಂದ್ರೆ ಇದೇ ಒಂದು ಜಾಗದಲ್ಲಿ ಚಿನ್ನ ಸಿಕ್ಕಿತ್ತು. ಇವಾಗ ಚಿನ್ನವನ್ನು ನಮಗೆ ಬೇಕಂತ ಹೇಳಿ ಆಗ್ರಹಿಸಿದ್ರು. ಆದರೆ ಇವಾಗ ಆ ನಿಧಿ ಸಿಕ್ಕಂತ ಸ್ಥಳದಲ್ಲಿ ನಾವು ಮನೆ ನಿರ್ಮಾಣ ಮಾಡೋದಿಲ್ಲ, ನಮಗೆ ಪರ್ಯಾಯವಾಗಿ ಬೇರೆ ಕಡೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಆ ಕುಟುಂಬ ಒತ್ತಾಯ ಮಾಡ್ತಾ ಇದೆ. ಸರ್ಕಾರ ಕೂಡ ಅವರಿಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಅವರಿಗೆ ಏನು ಅವರು ಪರ್ಯಾಯವಾಗಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಅವಕಾಶ ಕೇಳ್ತಾ ಇದ್ದಾರೆ, ಅದನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಗ್ರಾಮವಾದಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಕಳೆದ 3 ದಿನಗಳ ಹಿಂದೆ ಇದೇ ಒಂದು ಜಾಗದಲ್ಲಿ ನಿಧಿ ಪತ್ತೆಯಾಗಿತ್ತು. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕಸ್ತೂರವ್ವ ರಿತ್ತಿ ಎನ್ನುವರು ಮನೆಯ ಪಾಯ ತುಂಬುವಂಥ ಸಮಯದಲ್ಲಿ ಏನು ಇಲ್ಲಿ ಕಟ್ಟಿಗೆ ಹುಗಿದಿದ್ದಾರೆ. ಇದೇ ಒಂದು ಭಾಗದಲ್ಲಿ ಸುಮಾರು 466 ಗ್ರಾಮದಷ್ಟು ನಿಧಿ ಪತ್ತೆಯಾಗಿತ್ತು. ಆದರೆ ನಿನ್ನೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದಂಥ ಸಮಯದಲ್ಲಿ ಇದು ನಿಧಿಯೆಲ್ಲ ಆ ಕುಟುಂಬಕ್ಕೆ ಸೇರ್ಬೇಕಂತ ಹೇಳಿದ್ರು. ಆಗ ಆ ಕುಟುಂಬಸ್ಥರು ಕೂಡ ಈ ನಿಧಿ ನಮಗೆ ಬೇಕು, ಅಂದರೆ ಈ ಚಿನ್ನವನ್ನು ನಮಗೆ ಕೊಡ್ಬೇಕಂತ ಹೇಳಿ ಆಗ್ರಹಿಸಿದ್ರು. ಅದಾದ ನಂತರ ಇವಾಗ ಮತ್ತೆ ಕುಟುಂಬಸ್ಥರು ಯೂಟರ್ನ್ ಹೊಡಿತಾ ಇದ್ದಾರೆ. ಯಾಕಂತಂದರೆ ನಮಗೆ ಇವಾಗ ನಿಧಿ ಬೇಡ, ಆ ಬಂಗಾರ ಬೇಡ, ಅದು ಸರ್ಕಾರಕ್ಕೆ ಸೇರಲಿ, ಆದರೆ ನಮಗೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಏನು ನಾವು ಈ ಸ್ಥಳದಲ್ಲಿ ನಿಂತುಕೊಂಡಿದ್ದೇವೆ, ಇದೇ ಒಂದು ಸ್ಥಳದಲ್ಲಿ ಇವಾಗ ಅವರು ಮನೆ ನಿರ್ಮಾಣ ಮಾಡ್ತಾ ಇದ್ರು. ಇವಾಗ ಈ ಜಾಗನೂ ಕೂಡ ಬೇಡ, ಯಾಕಂದರೆ ನಿಧಿ ಸಿಕ್ಕಂಥ ಮನೆಯಲ್ಲಿ ನಾವು ಮನೆಯನ್ನು ಕೂಡ ನಿರ್ಮಾಣ ಮಾಡೋದಿಲ್ಲ, ನಮಗೆ ಪ್ರತ್ಯೇಕವಾಗಿ ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಕುಟುಂಬಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಅಮ್ಮ, ಈಗ ನಿನ್ನೆ ಪತ್ತೆಯಾದ ಸಮಯದಲ್ಲಿ ನಿಮಗೆ ಚಿನ್ನ ಬೇಕಂತ ಹೇಳಿದ್ರಿ, ಇವತ್ತು ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿದ್ರಿ, ಬೇಡಿಕೆ ಏನಮ್ಮ ನಿಮ್ಮ? ನನ್ನ ಬೇಡ್ಕೆ ಏನು ಎಲ್ಲೆಲ್ಲಿ ಜಯ ಹಿಡಿದು ಮನೆಗೆ ಹಾಕ್ಕೊಡ್ರಿ. ನನ್ನ ಜೀವನ ನೋಡಿ ಏನಾನ ಒಂದು ಸ್ವಲ್ಪ ಹುಡುಕೊಡ್ರಿ. ಅಮ್ಮ, ಈಗ ಇಲ್ಲಿ ಬೇಕೋ ಮನೆ, ಇನ್ನು ಬೇರೆ ಕಡೆ ಬೇಕು? ಬೇರೆ ಕಡೆನ ಕೊಡ್ರಿ, ನಮ್ಮ ಬೇರೆ ಕಡೆ ನಾವು ವ್ಯವಸ್ಥೆ ಮಾಡಿ. ಅಜ್ಜಿ, ಇಲ್ಲಿ ಯಾಕೆ ಬೇಡ ಅನ್ನಕತ್ತೀರಿ ಈಗ? ಬ್ಯಾಡ್ರಿ ನಾವು 3 ದಿನ ಆತೀಗ ಇಲ್ಲಿ ಅಲ್ಲಿವ್ರಿ, ನಮ್ಗೆ ಬೇರೆ ಕಡೆನ ಇದನ್ನ ಹೇಳಿವ್ರಿ. ನಾವು ಅದನ್ನು ಕೆಣ್ಣ ಬಂಗಾರನ ಒಲಿವ್ರಿ. ನನ್ನ ಮೊಮ್ಮಗ ನೌಕರಿ ಬರುವಂತ ನಮಗೆ ಬರದಿಟ್ಟು ಹೋಗ್ಬೇಕು. ಇನ್ನು ವಿದ್ಯಾಭ್ಯಾಸಕ್ಕೂ ಅವರ ನೋಡ್ಕೊಂಡು ಎಲ್ಲ ನೋಡ್ಕೊಂತೀವಂತ ನಮಗೆ ಹೇಳ್ಯಾರ. ಅಂದ್ರಮ್ಮ, ಈಗ ಮತ್ತೀಗ ನಿಮಗೆ ಅವರು ಮನೆ ಕಟ್ಕೊಳಕ್ ಅವಕಾಶ ಮಾಡಿಕೊಡ್ತೇವಂದ್ರು, ಈ ಜಾಗದಾಗ ನೀವು ಮನೆ ಕಟ್ಕೊಳ್ಳೋದಿಲ್ಲ? ಇಲ್ರಿ ಒಲ್ಲಿವ್ರಿ ನಾವು ಈಗ. ಯಾಕೆ ನಮಗೆ ಬಯ್ಯಾರಿ ಸಾಕು, ಒಬ್ಬ ಹೋದ ನಮ್ಮ ಅಮ್ಮಗ ಅವಂದು ಬೆಳೆದ್ರೆ ಸಾಕು. ನಾವು ಈಗ ಹಾಕಿದ ನಾವು ಮೊದ್ಲಾಗಿದ್ದನಾದ್ರೂ ಬೇಡನ ಅಂದ್ವಿ, ಆದ್ರೆ ಏನೋ ಇರಲಿ ಅಂಥೇಳಿ ನಮಗೆ ಇದು ಸಿಗ್ತೈತೇನಿಲ್ಲ ನಮಗೇನು ಗೊತ್ತಿಲ್ಲಲ್ಲ ಸಿಕ್ಕಿಂದಾದ್ರೆ ನಾನು ಬೇಡ ಬೇಡ ಅಂತ ಹೇಳ್ಬಿಟ್ಟಿವಿ ನಾವು. ಈಗ ಭಯ ಅನ್ಸಾಕತ್ತೈತಿ ಯಾಕಂದ್ರೆ ನಿಧಿ ಸಿಕ್ಕೈತಿ, ಅದ ಮನೆಯಲ್ಲಿ ಇರೋದು ಹೇಗೆ ಅಂತ. ಬೇಡ ಬೇಡ್ರಿ ನಾವು ನಮಗೆ ಹಂಗಾಗಿ ನಾವು ಬೇರೆ ಕಡೆ ಕೊಡ್ರಿ. ಈಗ ಆ ಚಿನ್ನನೂ ಬೇಡ? ಬ್ಯಾಡ್ರಿ ಅಪ್ಪ ಚಿನ್ನ ನಮಗೆ ಬ್ಯಾಡ್ರಿ ಅತ್ತಾಗ ನೌಕರಿ ಬೇಕು ದಾರಿ ಮಾಡಿ ಕೊಡ್ಬೇಕು ಈಗ ನೆರಳು ಮಾಡಿ ಕೊಡ್ಬೇಕು ಹ್ಞೂ ರೀ ಮನೆ ಬೇಕಾರಿ ಇವತ್ತು ಅನ್ನಂಗಿಲ್ಲ ನಾಳೆ ಅನ್ನಂಗಿಲ್ಲ. ಈಗ ನಮ್ಮ ಮನ್ಯಾಗ ಇಟ್ಕೊಂಡಿನಲ್ಲ ಈಗ ಬಾಡಿಗೆ ಮನೆ ಇದ್ದಗತಿ ಆಕಿ ನನ್ನ ಮನೆಗೆ ನನ್ನಂತ ಕದಾರ ಅವ್ರಿಬ್ರಿಗೆ ನಾನು ಈಗ ನನಗೆ ದುಡಿಬೇಕು ಆಕೆಗೆ ದುಡ್ಕೊಂಡು ತಿಂತೀವಿ ನಾವು. ನಮ್ಮ ಮಕ್ಕಳು ಬೇರೆ ಯಾರ ನಾವು ತಾಯಿ ಮಕ್ಕಳು ನಮ್ಮ ಮೂವರು ಸೇರಿ ಅದೀವಿ. ಮಕ್ಕಳನ್ನ ಅದಾರ ಗಂಡು ಮಕ್ಳು ಇಲ್ಲ ಅನ್ನಂಗಿಲ್ಲ ಅವರು ಇಬ್ಬರು ಅದಾರ ಅಳಿಯ ಮಾವ ಅದು ನಾವು ಅವ್ರಿ. ಏನು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ರಿತಿ ಕುಟುಂಬ ಇವಾಗ ಸಂಕಷ್ಟದಲ್ಲಿತ್ತು. ಯಾಕಂತಂದ್ರೆ ಇದೇ ಒಂದು ಜಾಗದಲ್ಲಿ ಚಿನ್ನ ಸಿಕ್ಕಿತ್ತು. ಇವಾಗ ಚಿನ್ನವನ್ನು ನಮಗೆ ಬೇಕಂತ ಹೇಳಿ ಆಗ್ರಹಿಸಿದ್ರು. ಆದರೆ ಇವಾಗ ಆ ನಿಧಿ ಸಿಕ್ಕಂತ ಸ್ಥಳದಲ್ಲಿ ನಾವು ಮನೆ ನಿರ್ಮಾಣ ಮಾಡೋದಿಲ್ಲ, ನಮಗೆ ಪರ್ಯಾಯವಾಗಿ ಬೇರೆ ಕಡೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಆ ಕುಟುಂಬ ಒತ್ತಾಯ ಮಾಡ್ತಾ ಇದೆ. ಸರ್ಕಾರ ಕೂಡ ಅವರಿಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಅವರಿಗೆ ಏನು ಅವರು ಪರ್ಯಾಯವಾಗಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಅವಕಾಶ ಕೇಳ್ತಾ ಇದ್ದಾರೆ, ಅದನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.